ಬಾಗಲಕೋಟೆ ಜಿಲ್ಲೆ ತೇರದಾಳ ಪಟ್ಟಣದಲ್ಲಿ ಸಮಾಜಕ್ಕೆ ಸಂಸ್ಕಾರವಂತ ಮಕ್ಕಳ ಅವಶ್ಯಕತೆ ಇದೆ. ಪುಸ್ತಕ ಅವಲೋಕನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ.ಆರ್. ಸೇಡಬಾಳ್ ಅಭಿಮತ. ನಮ್ಮ ಆಲೋಚನೆ, ನಮ್ಮ ಆಹಾರ ಸರಿಯಾಗಿದ್ದಲ್ಲಿ ಖಂಡಿತವಾಗಿ ನಾವು ಆರೋಗ್ಯವಾಗಿರುತ್ತೇವೆ. ನಮ್ಮ ಸಮಾಜಕ್ಕೆ ಸಂಸ್ಕಾರವಂತ ಮಕ್ಕಳ ಅವಶ್ಯಕತೆ ಇದೆ. ಈ ಲೋಕಕ್ಕೆ ಧನ ಕನಕ ದಾನ ಮಾಡುವುದಕ್ಕಿಂತ ಸಂಸ್ಕಾರವಂತ ಮಕ್ಕಳನ್ನು ದಾನ ಮಾಡಿ, ದೊಡ್ಡವರನ್ನು ಹೊಗಳೋದು ಸಾಕು ಮಾಡಿ, ಸಣ್ಣವರಿಗೆ ಸಂಸ್ಕಾರ ಕೊಡುವಲ್ಲಿ ಸಮಯ ಕೊಡಿ ಎಂದು ಡಾಕ್ಟರ್ ಪಿ.ಆರ್. ಸೇಡಬಾಳ್ ಹೇಳಿದರು. ಜಿ.ನ ಸೇನಾಚಾರ್ಯ ಪಟ್ಟಣದ ಗುರುಕುಲ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ತೇರದಾಳ ವತಿಯಿಂದ 4ನೇ ಪುಸ್ತಕಾವಲೋಕನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೊಡ್ಡವರಿಗೆ ತಿಳುವಳಿಕೆ ಹೇಳುವ ಅವಶ್ಯಕತೆ ಇಲ್ಲ. ಏನೇನಾದರೂ ಹೇಳುವುದಿದ್ದರೆ ಮಕ್ಕಳಿಗೆ ಹೇಳಿ. ಎಲ್ಲ ಮಕ್ಕಳು ಜ್ಞಾನವಂತರಾಗುವಂತಹ ವಾತಾವರಣ ನಿರ್ಮಿಸಿ. ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡಿದರೆ ನಮ್ಮ ಆಯುಷ್ಯವನ್ನು ವ್ಯರ್ಥ ಮಾಡಿದಂತೆ. ಕಸಾಪವು ಪ್ರತಿ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ಪ್ರತಿಭೆ ಗುರುತಿಸಿ ಗೌರವಿಸಿ ಎಂದು ಸಲಹೆ ನೀಡಿದರು. ಡಾಕ್ಟರ್ ತಾತ್ಯಾಸಾಹೇಬ್ ಭಾಂಗಿ ಅವರ ಕೃತಿ ನಿಸರ್ಗೋಪಚಾರ ಏನು, ಏಕೆ, ಹೇಗೆ ಎಂಬ ಕೃತಿಯನ್ನು ಜಗದಾಳದ ಸುಶೀಲಾದೇವಿ ನ್ಯಾಚುರೋಪತಿ ಮತ್ತು ಯೋಗಿಕ ಸೈನ್ಸ್ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ನ ಮುಖ್ಯಸ್ಥ ಡಾಕ್ಟರ್ ಪರಶುರಾಮ್ ರಾವಳ್ ಅವಲೋಕಿಸಿದರು. ಅವರು, ನಾವು ಪ್ರಕೃತಿದತ್ತವಾದ ನಿಸರ್ಗ ಚಿಕಿತ್ಸೆ ಪಡೆದು ಆರೋಗ್ಯವಾಗಿರಬೇಕು. ನಮ್ಮ ಭಾರತೀಯ ಆಹಾರ ಪದ್ಧತಿ ಅನುಸರಿಸುವುದು ಈ ಕೃತಿ ನಿಜವಾಗಿಯೂ ಆರೋಗ್ಯ ಸಂಪತ್ತು ಹೊಂದಲು ಸಹಾಯ ಮಾಡುತ್ತದೆ ಎಂದರು. NNMS ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಕಸಾಪ್ ಅಧ್ಯಕ್ಷ ಗಂಗಾಧರ ಮೊಪ್ಕಾರ್ ಸ್ವಾಗತಿಸಿದರು. ಕೃತಿಕಾರ ಡಾಕ್ಟರ್ ತಾತ್ಯಾಸಾಹೇಬ್ ಭಾಂಗಿ, ಪ್ರವೀಣ್ ನಾಡಗೋಡ್ ಮಾತನಾಡಿದರು. ಮೇಘಾಡಿ, ಸಂತೋಷ್ ಕುಳ್ಳಿ, ಸುನೀತಾ ಆಳವಂಡ್ ಇದ್ದರು. ಅಶೋಕ್ ಮಾಲಿಂಪುರ್ ನಿರೂಪಿಸಿದರು. ಪ್ರಭು ಜೈನರ್ ವಂದಿಸಿದರು. ವರದಿ ರಾಜು ನದಾಫ್. ಹಸಿವಾದರೆ ಉಂಬುವುದನ್ನು, ಹೆಂಡತಿಯನ್ನು ಪ್ರೀತಿಸುವುದನ್ನು ಬೇರೆದವರು ಹೇಳಬೇಕೆ? ಹಸಿವಾದರೆ ಉಂತಿರಲಿವ, ನಿಮ್ಮ ಹೆಂಡತಿ ನೀವು ಪ್ರೀತಿ ಮಾಡ್ತಿರಲಿಲ್ಲ, ಆರೋಗ್ಯ ಹೆಂಗಿರ್ತದ ಬೇರೆದವ್ರು ಹೇಳಬೇಕಾ? ನಾಚಿಕೆ ಹಿಡಿದರೆ ಸಮಯಕ್ಕೆ ಅಧೋಗತಿ, ಸಮಾಜ ಅಧೋಗತಿಗೆ ಒಂದಿಸ್ ತಿನ್ಬೇಡ, ಕೆಮಿಕಲ್ ತಿನ್ಬೇಡ, ರಾತ್ರಿ ತಿನ್ಬೇಡ, ಬುದ್ಧಿ ಮಾಡ ತಿನ್ಬೇಡ, ಇದನ್ನ ಬೇರೆದವ್ರು ಹೇಳ್ಬೇಕಾ? ನಿಮ್ಗೆ ಇರುವುದು ಅವಶ್ಯಕತೆ ಇಲ್ರಿ. 2 ಆ ಸರಿ ಇದ್ರೆ 3ನೇ ಆ ಬರ್ತದೆ. ನಿಮ್ಗೆ ಮಕ್ಕಳಿಗೆ ಹೇಳ್ತೀನಿ, ನಿಮ್ಗೆ 2 ಆ ಸರಿ ಇದ್ರೆ 3ನೇದು ಆ ಬಂದ್ರೆ 2 ಅಂದ್ರೆ ಏನಾಗಿ ನಮ್ಮ ಆಲೋಚನೆ ಸರಿ ಇರಬೇಕು. ದೃಷ್ಟಿ ವಿಚಾರ ಇರಬಾರ್ದು, ಆಲೋಚನೆ ಸರಿ ಇರಬೇಕು. 2ನೇದು ಆಹಾರ ಸರಿ ಇರಬೇಕು. 2 ಆ ಸರಿ ಇದ್ರೆ 3ನೇದು ಆರೋಗ್ಯ ಬಂದಲ್ಲ. ಯಾರು ಬೇರೆದವ್ರು ಹೇಳುತ್ತಿಲ್ಲ, ನಾನು ಬಸವಣ್ಣವ್ರು ಹೇಳಿದ್ದಾರೆ, ನಾನು ಹೇಳುತ್ತಲ್ಲ. ಹಸಿವಾದವರು ಎಂಬುದನ್ನು ಹೆಂಡತಿಯನ್ನು ಪ್ರೀತಿಸುವುದನ್ನು ಬೇರೆಯವರು ಹೇಳಬೇಕೆ ಅಂತ ನಾವು ಅನುಭವಕ್ಕೆ ಬಂದಿದ್ವಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಒಳ್ಳೆ ಕೆಲಸ ಮಾಡ್ತಾರೆ. ನನ್ನೊಂದು ಸಜೆಷನ್, ಮಕ್ಕಳನ್ನು ನೀವು ಒಬ್ಬರಲ್ಲ ಇಬ್ಬರಲ್ಲ ಸನ್ಮಾನ ಮಾಡ್ತಾರೆ. ಪ್ರತಿ ಸಭೆಯಲ್ಲಿ ನೀವು ಸಾಧನೆ ಮಾಡಿದೆ ಪ್ರತಿಭಾವಂತ ಮಕ್ಕಳಲ್ಲ, ದೊಡ್ಡವ್ರನ್ನ ಹೊಗಳೋದು ಸಾಕು. ನಾವಿಲ್ಲ ದೊಡ್ಡವ್ರನ್ನ ಹೊಗಳೋದು ಸಾಕು. ಗೌಡ್ರದೊಳಗೆ ಹಾಡಾಡಿಸೋದು ನಾವು, ಗೌಡ್ರು ನಾವು ಹಾಡಾಡಿಸೋದು. ದೊಡ್ಡವ್ರು ಸಾಕ್ರಿ. ದೊಡ್ಡವ್ರಾಗ್ಯಾರ, ಸಣ್ಣವ್ರು ಸಣ್ಣ ಮಕ್ಕಳು ಸಂಸ್ಕಾರ ಕೊಡೋದು ನಾವು. ನೀವು ಪ್ರತಿಯೊಂದು ಮಕ್ಕಳನ್ನು ಸನ್ಮಾನ ಮಾಡಿ. ಸಾಧನೆ ಮಾಡಿರ್ತಾರೆ, ಕ್ರೀಡೆದೊಳಗೆ ಮಾಡಿರ್ತಾರೆ, ಆರೋಗ್ಯದಾಗ ಮಾಡಿರ್ತಾರೆ, ಸ್ಪೋರ್ಟ್ಸ್ದಾಗ ಮಾಡಿರ್ತಾರೆ, ಯಾವುದಾದ್ರು ಒಂದು ಸಾಹಸ ಮಾಡಿರ್ತಾರೆ, ಡ್ಯಾನ್ಸ್ದಾಗ, ಸಂಗೀತದಾಗ ಮಾಡಿರ್ತಾರೆ, ನಾನಾ ಥರದ ಇದರ ಫೀಲ್ಡ್ದಾಗ ಸಾಧನೆ ಮಾಡಿರ್ತಾರೆ. ಸನ್ಮಾನ ಮಾಡಿ, ಪ್ರತಿಯೊಂದು ಸಮಯದಾಗ ಸನ್ಮಾನ ಮಾಡಿ. ಆ ನೀವು ಸನ್ಮಾನ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡಿ. ದೊಡ್ಡವ್ರಿಗೆ ಸಂಸ್ಕಾರ ಕೊಟ್ಟಿರ್ಬೇಕಂದ್ರೆ ಅವ್ರನ್ನೆಲ್ಲ ಒಂದು ಕಾಲ ಗೋರಿಯಾಗಿರ್ತಾರೆ. ದೊಡ್ಡವ್ರನ್ನ ಅವ್ರಿಗೇನು ಸಂಸ್ಕಾರ ಕೊಟ್ಟು ಏನು ಮಾಡೋದು? ಮಕ್ಕಳಿಗೆ ಸಂಸ್ಕಾರ ಕೊಡೋದು. ಅದಕ್ಕೆ ಪ್ರತಿಯೊಂದು ಸಮಯದೊಳಗೆ ನೀವು ಮಕ್ಕಳಿಗೆ ಒಬ್ಬರು ಅಥವಾ ಇಬ್ಬರು ಸನ್ಮಾನ ಮಾಡ್ತೀವಿ. ಪ್ರತಿಯೊಂದು ಸಾಕಷ್ಟು ಸಾಲಿದ, ಸಾಕಷ್ಟು ಪ್ರತಿಭಾ ಅಂತಾರೆ, ಎಲೆ ಮೈರೆ ಕಾಯಿ ಅಂತಿದ್ದಾರೆ ಅವರು. ಅವ್ರಿಗೆ ಸನ್ಮಾನ ಮಾಡಿ. ಆಮೇಲೆ ಸಮಯ ಪಾಲನೆ ಮಾಡೋದು ಬಹಳ ಮಾತು. ಎಲ್ಲಕ್ಕಿಂತ ಆರೋಗ್ಯವಂತ ಮನುಷ್ಯ ಯಾವಾಗ ನೀವು 2 ಆಗಿರ್ತದೆ. ಆಮೇಲೆ ಮತ್ತೊಂದು ಜ್ಞಾನಿಗಳು ಹೇಳ್ತಾನೆ, ನಾವೆಲ್ಲರೂ ಮಾತಾಡೋದು ಏನಪ್ಪ? ಈಗ ಎಂಜಲು ಮಾತಾಡೋದು, ನಾವು ಮಾತಾಡೋದೇನು ಎಲ್ಲರೂ ನಾವು ಮಾತಾಡಿದ್ವಲ್ಲ, ಈ ಎತ್ತ ಮಾತುವ ಎಂಜಲು ಮಾತುಗಳು.
ಬಸವಣ್ಣವ್ರು ಹಂಗೆ ಹೇಳಿದಾರೆ, ಮಾವಿಗಳ ಹಂಗೆ ಹೇಳಿದಾರೆ, ಬುದ್ಧ ಹಂಗೆ ಅವ್ರು ಹೇಳಿದ್ದಾರೆ. ಅದನ್ನ ನಾವು ಮಾತಾಡೋದು ಅದರದ್ದೇನ ಎಂದರು ಮಾತಾಡೋದಿಲ್ಲ. ನಾವು ಎಲ್ಲ ಮಾತಾಡೋದು ಎಂದರು ಮಾತಾಡೋದು, ನಮ್ಮ ಒರಿಜಿನಲ್ ಮಾತಾಡ ಅಲ್ಲಿವು. ಅವ್ರು ಹೇಳಿದಾರೆ ಅದನ್ನ ಹೇಳ್ತಾರೆ. ಮತ್ತೊಂದು ಎಲ್ಲಕ್ಕಿಂತ ಸುಖಿ ಪುರುಷ ಯಾವಪ್ಪ ಜಗತ್ತಿನಾಗ? 3 ಇರಬಾರ್ದು. ಒಂದು ಸಾಲ ಇರಬಾರ್ದು, ಒಂದು ರೋಗ ಇರಬಾರ್ದು, ಒಂದು ದ್ವೇಷ ಇರಬಾರ್ದು. ಅವನು ಸುಖಿ ಪುರುಷ, ಅವನು ಆರೋಗ್ಯವಂತ. ದಯವಿಟ್ಟು ನೀವು ತಿಳ್ಕೊಡಿ. ಬೇರೆದವ್ರು ಹೇಳೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಜ್ಞಾನಿಗಳಿದ್ದೀರಿ, ಸಣ್ಣ ಮಕ್ಕಳನ್ನ ಸಂಸ್ಕಾರ ಕೊಡ್ರಿ. ನಾವು ಈ ಜಗತ್ತಿನಾಗ ಬಂದಿದ್ದೀವಿ.